5ನೇ ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆ ರಾಜ್ಯ ಹಾಗೂ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಆಗಸ್ಟ್ 28ರಂದು ಮೈಸೂರಿನಲ್ಲಿ ನಡೆಯಲಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಿಕಾ ವಿತರಕರು ಪಾಲ್ಗೊಳ್ಳಬೇಕೆಂದು ಸಂಘದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗಪ್ಪ ಹೇಳಿದರು. ಸರ್ಕಾರದ ಗಮನವನ್ನು ಅಚ್ಚುಕಟ್ಟಾಗಿ ಸೆಳೀತಾ ಇದೆ. 5 ವರ್ಷಗಳಲ್ಲಿ ಕಳೆದ ಯಾರ್ಯಾರು ಹೋರಾಟ ಮಾಡಿದ್ರು ಅವರೆಲ್ಲರಿಗೂ ಅಭಿನಂದನೆಗಳು. ಮುಂಚೆ ಯಾರು ಹೋರಾಟ ಮಾಡಿದ್ರು, ಆದರೆ 5 ವರ್ಷಗಳಲ್ಲಿ ನಾವು ಏನು ಹೋರಾಟ ಮಾಡ್ತಿದ್ದೀವಿ, ಪತ್ರದ ಮುಖಾಂತರ ಹೋರಾಟ ಮಾಡಿದ್ವಿ. ಅವರು ಸಭೆಗಳನ್ನ ಮಾಡೋಕ್ಕಾಗ್ತಿರ್ಲಿಲ್ಲ, ಅವರು ಜನಗಳನ್ನು ಸೇರಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ರು, ಆದರೆ ಅವ್ರ ಕೈ ಆಗ್ತಿರ್ಲಿಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಅಚ್ಚುಕಟ್ಟಾಗಿ ನಾವೆಲ್ಲರನ್ನು ನಮ್ಮ ಕೈಲಾಗಿ ಯಾರಿಗೂ ಲೋಪದೋಷ ಲೋಪದೋಷಗಳು ಇದ್ದೇ ಇರುತ್ತೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿ, ಸಮ್ಮೇಳನಕ್ಕೆ ಬರುವ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಇರುತ್ತದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಲೋಪವಾಗದಂತೆ ಅಗತ್ಯ ಸಿದ್ಧತೆ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ಜುಲೈ 20ರೊಳಗೆ ಕಡ್ಡಾಯವಾಗಿ ಆಯಾ ಜಿಲ್ಲೆಗಳಿಂದ ಎಷ್ಟು ಜನ ಬರುತ್ತೀರಿ ಎಂಬುದನ್ನ ನೋಂದಣಿ ಮಾಡಿಸಿ ಎಂದು ತಿಳಿಸಿದರು. ಬಳಿಕ ರಾಜ್ಯ ಕಾರ್ಯದರ್ಶಿ ಸಂಗಮ್ ಸುರೇಶ, ಮೈಸೂರು ಜಿಲ್ಲಾಧ್ಯಕ್ಷ ಹೋಮ್ ದೇವ್ ಜೆಎಸ್ ಮಾತನಾಡಿ, ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಾಗೂ ಹಲವು ಹಕ್ಕೊತ್ತಾಯ ಬೇಡಿಕೆಗಳಾದ ರಾಜ್ಯ ಒಕ್ಕೂಟಕ್ಕೆ ಕಚೇರಿ ಸೌಲಭ್ಯ ಸಿಗಬೇಕು, ಪತ್ರಿಕಾ ವಿತರಕರಿಗಾಗಿ ಪ್ರತ್ಯೇಕ ಸಮುದಾಯ ಭವನ ನಿರ್ಮಾಣ ಆಗಬೇಕು, ಪತ್ರಿಕಾ ವಿತರಕರಿಗೆ ಅಕಾಡೆಮಿಯಲ್ಲಿ ಅವಕಾಶ ಕೊಡಬೇಕು, 65-70 ವರ್ಷ ಮೇಲ್ಪಟ್ಟ ವಿತರಕರಿಗೆ ತಿಂಗಳಿಗೆ 2,000 ರೂಪಾಯಿ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವ ಕುರಿತು ತಿಳಿಸಿದರು. ಇವಾಗ ನಾವು ಇಲ್ಲಿ ಸೇರಿರೋದೇನಪ್ಪ ಅಂದರೆ 5ನೇ ಸಮ್ಮೇಳನ ನಮ್ಮ ಮುಖ್ಯಮಂತ್ರಿಗಳ ತವರು ಮೈಸೂರು ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ನಾವು ಅತಿ ಹೆಚ್ಚು ಇವಾಗ ಏನಂದ್ರೆ ನಾವು 3ನೇ ಸಮ್ಮೇಳನದಲ್ಲಿ 2ನೇ ಸಮ್ಮೇಳನದಲ್ಲಿ ಅತಿ ಹೆಚ್ಚು ಅಂದರೆ 2,500 ಜನ ಬೆಂಗಳೂರಲ್ಲಿ ಸೇರಿದ್ವಿ. ಅದನ್ನು ನೆಕ್ಸ್ಟ್ ಬಂದು ತುಮಕೂರಲ್ಲಿ ಹೆಚ್ಚು ಜನ ಸೇರಿದ್ರು. ಇವಾಗ ನಮಗೆ ನಾವು ಇವಾಗ ಸಮ್ಮೇಳನ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಸರ್ಕಾರದ ಗಮನ ಸೆಳೆಯಬೇಕು, ಸರ್ಕಾರದಿಂದ ನಾವು ಏನಿರಬೇಕು ಸವಲತ್ತುಗಳು ತಗೋಬೇಕು. ಸರ್ಕಾರಕ್ಕೆ ನಮ್ಮದೇ ಆದ ಕೊಡುಗೆಗಳು ನಾವು ಏನು ಕೊಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ನಾವು ಕೊಡುಗೆಗಳನ್ನು ಹೋಗ್ತಾ ಇದ್ದೀವಿ. ಅದರಲ್ಲಿ ಏನೋ ಒಂದು 0.1% ನಮಗೆ ಕೊಡಿಯೋದು ಬೇಡಿಕೆ. ನಾವೇನಂದರೆ ಎಲ್ಲ ಸಂಘಟನೆಗಳ ಥರ ಬೀದಿಗೆ ಹೋರಾಟ ಮಾಡೋದು ಆಗದೇ ಇರೋದ್ರಿಂದ ಆ ರೀತಿ ಈ ರೀತಿಯಲ್ಲಿ ಸೇರಿಕೊಂಡು ಒಂದು ವರ್ಷಕ್ಕೊಂದು ಸಮ್ಮೇಳನದಲ್ಲಿ ನಮ್ಮ ಶಕ್ತಿ ಪ್ರದರ್ಶನ. ಈ ಸಲ ಹೆಚ್ಚಾಗಿ ಕಮ್ಮಿ ಒಂದು 5,000 ಜನ ನಾವು ಮೈಸೂರಲ್ಲಿ ಸೇರಿ ನಾವು ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ಸಲ ಬಂದೇ ಬರ್ತಾರೆ. ಅವ್ರದ್ದು ದೌರ್ಜನ್ಯ ಮಾಡ್ತಾ ಇದ್ದೀವಿ. ಅವರು ಇವಾಗ ಪರೋಕ್ಷವಾಗಿ ಇವ್ರು ಹೇಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ DCಗೆ ಇವ್ರಿಗೆ ಏನೇನು ಬೇಕು ಎಲ್ಲ ಸೌಲಭ್ಯ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಪರೋಕ್ಷವಾಗಿ ಆದೇಶ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ನಡೀತಾ ಇದೆ. ಆ ರೀತಿಯಿಂದ ನಮ್ಮ ಹೋಮ್ ದೇವಸ್ಥಾನಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಇವತ್ತಿನಲ್ಲಿ ನಾವು ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಗ್ರೂಪ್ನಲ್ಲಿ ಹಾಕೋದಿಲ್ಲ, ನೀವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತೆ ಸ್ಟೇಟಸ್ಗಳಲ್ಲಿ ಹಾಕಿ ಪ್ರಚಾರ ಮಾಡಬೇಕು. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ, ಶಿಗ್ಗಾವಿ ತಾಲೂಕಾಧ್ಯಕ್ಷ ವಿರೂಪಾಕ್ಷಪ್ಪ ನೀರಲಗಿ, ಕಾರ್ಯದರ್ಶಿ ಸುರೇಶ್ ಯಲಿಗಾರ, ಹಾವೇರಿ ತಾಲೂಕಾಧ್ಯಕ್ಷ ಕರಬಸಪ್ಪ ಹಳದೂರ ಸೇರಿದಂತೆ ರಾಜ್ಯದ ಶಿವಮೊಗ್ಗ, ಮೈಸೂರು, ಬೆಳಗಾವಿ, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ, ಮಂಡ್ಯ ಸೇರಿದಂತೆ ವಿವಿಧೆಡೆಯಿಂದ ಪತ್ರಿಕಾ ವಿತರಕರು ಭಾಗವಹಿಸಿದ್ದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.